Hi, hello students. In our last class, we have completed population interactions. In this class, we are discussing organisms and its environment. Organism and its environment ಅಂದ್ಕೂಡಲೇ ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಆರ್ಗ್ಯಾನಿಸಮ್ ಮತ್ತು ಎನ್ವಿರಾನ್ಮೆಂಟ್ನಲ್ಲಿರುವಂತಹ ಒಂದು ರಿಲೇಷನ್ಶಿಪ್. ಅಂದರೆ ಏನಾಗುತ್ತೆ, ಒನ್ ಈಸ್ ಡಿಪೆಂಡ್ಸ್ ಆನ್ ದಿ ಅದರ್. ಯಾಕಂದರೆ ಎನ್ವೈರನ್ಮೆಂಟಲ್ ಕಂಡೀಷನ್ಸು ಚೆನ್ನಾಗಿತ್ತು ಅಂದರೆ ಆರ್ಗ್ಯಾನಿಸಮ್ನ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ಅದೇ ಥರ ಎನ್ವೈರನ್ಮೆಂಟಲ್ ಕಂಡೀಷನ್ಸಲ್ಲಿ ಏನಾದ್ರು ವೇರಿಯೇಷನ್ ಆಯಿತು ಅಂದರೆ ಗ್ರ್ಯಾಜುವಲಿ ಪಾಪ್ಯುಲೇಷನ್ ಅಥವಾ ಆರ್ಗ್ಯಾನಿಸಮ್ಸ್ಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ದಟ್ಸ್ ವೈ ವೇರ್ ದಿ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್, ದಟ್ ಒನ್ ಈಸ್ ಕಾಲ್ಡ್ ಹ್ಯಾಬಿಟ್ಯಾಟ್ ಅಂತೇಳಿ ಕರಿತೀವಿ. ಎಲ್ಲಿ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಲೈಫ್ನ ಲೀಡ್ ಮಾಡ್ತಾ ಇರುತ್ತೆ, ದಟ್ ಪ್ಲೇಸ್ ಇಸ್ ಕನ್ಸಿಡರ್ ಆಸ್ ಹ್ಯಾಬಿಟ್ಯಾಟ್ ಅಂತೇಳಿ ಕರಿತೀವಿ. ಆ್ಯಂಡ್ ಎಂಟೈರ್ ಗ್ರೂಪ್ ಆಫ್ living organism, entire group of living organism is considered as ಕಮ್ಯುನಿಟಿ ಅಂತೇಳಿ ಕರಿತೀವಿ. ಇವೆರಡು ಫ್ಯಾಕ್ಟರ್ಸ್ ನಿಮಗೆ ಗೊತ್ತಿದೆ, ನೀವು ಪ್ರಿವಿಯಸ್ ಕ್ಲಾಸಸ್ ಎಲ್ಲ ತಿಳ್ಕೊಂಡಿರ್ತೀರಾ. ಒನ್ ಈಸ್ ಹ್ಯಾಬಿಟ್ಯಾಟ್ ಆ್ಯಂಡ್ ಅನದರ್ ಒನ್ ಇಸ್ ದಿ ಕಮ್ಯುನಿಟಿ. ಇಲ್ಲಿ ನೋಡಿ ರಿಲೇಷನ್ಶಿಪ್ ಯಾವ ಥರ ಬರ್ತಾ ಹೋಗುತ್ತೆ ಅಂದರೆ, ವೆನ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಲಿವಿಂಗ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ದಿ ಬಯೋಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ which are depends on one another, they show the relationship and that depends on one another and they form a one system. That system is considered as ecosystem anteli karitivi. First point please, that one is called ecosystem. ಇಲ್ಲಿ ನೋಡಿ ಪಾಯಿಂಟ್ ನೋಡಿ, the living community ಅಂದ್ಕೂಡಲೇ biotic and the environment interact, ಎರಡರ ನಡುವೆ ಇಂಟ್ರಾಕ್ಷನ್ ಇರಲೇಬೇಕು. ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಒನ್ ಅನದರ್, ಒಂದ್ರ ಮೇಲೆ ಇನ್ನೊಂದೇನಾಗಿರುತ್ತೆ, ಡಿಪೆಂಡ್ಸ್ ಆಗಿರುತ್ತೆ. ಸಮ್ ಟೈಮ್ ಎನ್ವೈರನ್ಮೆಂಟಲ್ ಕಂಡೀಷನ್ಸಲ್ಲಿ ವೇರಿಯೇಷನ್ ಆಯಿತು, ಅಗೇನ್ ಆರ್ಗ್ಯಾನಿಸಮ್ಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ದಟ್ಸ್ ವೈ ಡಿಪೆಂಡ್ಸ್ ಅಪಾನ್ ಒನ್ ಅನದರ್ ಆ್ಯಂಡ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಆ್ಯನ್ ಇಂಟಿಗ್ರೇಟೆಡ್ ಯೂನಿಟ್ ಇಸ್ ಕಾಲ್ಡ್ ಎಕೋಸಿಸ್ಟಮ್ ಅಂತೇಳಿ ಕರಿತೀವಿ. ಅಂದರೆ ದಿ ಇಂಟ್ರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಮ್ಯುನಿಟಿ ಆ್ಯಂಡ್ ದೆ ಫಾರ್ಮ್ ಎ ಸಿಸ್ಟಮ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎಕೋಸಿಸ್ಟಮ್ ಅಂತೇಳಿ ಕರಿತೀವಿ. ಓಕೆ, ದಿ ಸ್ಟಡಿ ಆಫ್ ಎಕೋಸಿಸ್ಟಮ್ ಇಸ್ ಕಾಲ್ಡ್, ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್, ದಿ ಸ್ಟಡಿ ಆಫ್ ಎಕೋಸಿಸ್ಟಮ್ ಇಸ್ ಕಾಲ್ಡ್ ಎಕಾಲಜಿ ಅಂತೇಳಿ ಕರಿತೀವಿ. ದಿ ಸ್ಟಡಿ ಆಫ್ ಎಕೋಸಿಸ್ಟಮ್ ಇಸ್ ಕನ್ಸಿಡರ್ ಆಸ್ ecology. The term ecology was first given by zoologist Ritter in 1885. The ecosystem or ecology ಅನ್ನೋ ಒಂದು ಟರ್ಮ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಯಾರು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ದಿ zoologist Ritter in 1885. ಅಕಾರ್ಡಿಂಗ್ ಟು ದಿ Ritter, ಎಕಾಲಜಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಆ್ಯಂಡ್ ದರ್ ಹ್ಯಾಬಿಟ್ಯಾಟ್ ಇಸ್ ಕನ್ಸಿಡರ್ ಆಸ್ ಎಕಾಲಜಿ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಯಾಕಂದರೆ ನಾವೇನು ಎಕೋಸಿಸ್ಟಮ್ನ ಸ್ಟಡಿ ಮಾಡ್ತೀವಿ, ಇಲ್ಲಿ ಮೇಜರಾಗಿ ನಾವು ಒಬ್ಸರ್ವ್ ಮಾಡುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಇಂಟರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಮ್ಯುನಿಟಿ. ಬಯೋಟಿಕ್ ಮತ್ತು ಎಬಯೋಟಿಕ್ ಕಮ್ಯುನಿಟಿ ನಡುವಂಥ ಇಂಟ್ರಾಕ್ಷನ್ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ದಿ ರೀಟರ್, ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಆ್ಯಂಡ್ ದರ್ ಹ್ಯಾಬಿಟ್ಯಾಟ್ ಇಸ್ ಕನ್ಸಿಡರ್ ಆಸ್ ಎಕಾಲಜಿ ಅಂತೇಳಿ ಕರಿತೀವಿ. ಅಗೇನ್ ಇಲ್ಲೂ ಸಹ ಅಷ್ಟೇ, ಯಾವಾಗ ಆರ್ಗ್ಯಾನಿಸಮು ಎಬಯೋಟಿಕ್ ಫ್ಯಾಕ್ಟರ್ಸ್ ಜೊತೆ ಇಂಟ್ರಾಕ್ಷನ್ನ ಡೆವಲಪ್ ಮಾಡ್ಕೊಂಡಿರುತ್ತೆ, ಅಗೇನ್ ಆರ್ಗ್ಯಾನಿಸಮ್ನ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅಕಾರ್ಡಿಂಗ್ ಟು Ernst Haeckel in 1886, according to the Ernst Haeckel, it is nothing but ecology is the reciprocal relationship between living organism, that one is called ಎಕಾಲಜಿ ಅಂತೇಳಿ ಕರಿತೀವಿ. ಎಕಾಲಜಿಗೆ ಏನು ಮಾಡ್ತಾರೆ, ನಂಬರ್ ಆಫ್ ಸೈಂಟಿಸ್ಟ್ಗಳು ಡೆಫಿನೇಷನ್ ಕೊಡ್ತಾರೆ. ಬಟ್ ಅಲ್ಲಿ ನಾವು ಬೇಸಿಕಾಗಿ ಅಬ್ಸರ್ವ್ ಮಾಡುವಂಥ ಒಂದು ಥಿಂಗ್ಸ್ ಏನು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಮ್ಯುನಿಟಿ. ಒನ್ ಇಸ್ ಡಿಪೆಂಡ್ಸ್ ಅಪಾನ್ ದಿ ಅನದರ್ ಒನ್ ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ಆ್ಯಂಡ್ ದೆ ಫಾರ್ಮ್ ಎ ಇಂಟಿಗ್ರೇಟೆಡ್ ಯೂನಿಟ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎಕೋಸಿಸ್ಟಮ್ ಅಂತೇಳಿ ಕರಿತೀವಿ. ದಿ ಸ್ಟಡಿ ಆಫ್ ಎಕೋಸಿಸ್ಟಮ್ ಇಸ್ ಕಾಲ್ಡ್ ಎಕಾಲಜಿ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಎಕಾಲಜಿ ಇಸ್ ಡಿವೈಡೆಡ್ ಇಂಟು, ನಾವು ಪ್ರೈಮರಿಯಾಗಿ ಎಕಾಲಜಿನ ನೋಡ್ತೀವಿ ಅಂತ, ದಟ್ ಒನ್ ಇಸ್ ಡಿವೈಡೆಡ್ ಇಂಟು ಪ್ಲಾಂಟ್ ಎಕಾಲಜಿ ಆ್ಯಂಡ್ ಅನಿಮಲ್ ಎಕಾಲಜಿ ಅಂತೇಳಿ ಡಿವೈಡ್ ಮಾಡ್ತೀವಿ. ಓಕೆ, ದಿ ಎಕಾಲಜಿ ಇಸ್ ಪ್ರೈಮರಿಲಿ ಡಿವೈಡೆಡ್ ಇಂಟು, ಒನ್ ಈಸ್ ಕಾಲ್ಡ್ ಪ್ಲಾಂಟ್ ಎಕಾಲಜಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಅನಿಮಲ್ ಎಕಾಲಜಿ ಅಂತೇಳಿ ಕರಿತೀವಿ. ದಿ ನೆಕ್ಸ್ಟ್ ಥಿಂಗ್ ಈಸ್ ಎಕಾಲಜಿ ಹ್ಯಾಸ್ ಟೂ ಬ್ರಾಂಚಸ್.
ಎರಡು ಬ್ರಾಂಚಸ್ನ ನಾವೇನು ಮಾಡ್ತೀವಿ ಎಕಾಲಜಿಲಿ ಅಬ್ಸರ್ವ್ ಮಾಡ್ತೀವಿ. ದಿ ಫಸ್ಟ್ ಬ್ರಾಂಚ್ ಈಸ್ ಆಟೋ ಎಕಾಲಜಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸಿನ್ ಎಕಾಲಜಿ ಅಂತೇಳಿ ಕರಿತೀವಿ. ಇನ್ ಎಕಾಲಜಿ ವಿ ಹ್ಯಾವ್ ಟು ಸಿ ದಿ ಟೂ ಬ್ರಾಂಚಸ್. ಒನ್ ಈಸ್ ಕಾಲ್ಡ್ ಆಟೋ ಎಕಾಲಜಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಸಿನ್ ಎಕಾಲಜಿ ಅಂತೇಳಿ ಕರಿತೀವಿ. ದಿ ಫಸ್ಟ್ ಒನ್ ಈಸ್ autoecology. Next slide. Autoecology means it is nothing but, next point please. Autoecology nodi, it is nothing but study of particular species. Study of particular species and their relationship or interaction with their environment. That one is called autoecology ಅಂತೇಳಿ ಕರಿತೀವಿ. ಕಾನ್ಸೆಪ್ಟ್ ನೀಟಾಗಿ ನೋಡಿ. It is nothing but study of particular species. One particular species ಬಗ್ಗೆ ಏನು ಮಾಡ್ತೀರಾ, ಸ್ಟಡಿ ಮಾಡ್ತೀರಾ, and their interaction with their environment, that one is called autoecology ಅಂತೇಳಿ ಕರಿತೀವಿ. ಈಗ ಸಿಂಪಲ್ ಥಿಂಗ್ ಅಬ್ಸರ್ವ್ ಮಾಡಿದರೆ, ಒಂದು ಆರ್ಗ್ಯಾನಿಸಮ್ ಇದೆ, ಆ ಆರ್ಗ್ಯಾನಿಸಮ್ನ ಅಥವಾ ಪರ್ಟಿಕ್ಯುಲರ್ ಸ್ಪೀಷೀಸ್ನ ಏನು ಮಾಡ್ತೀರಾ, ಸ್ಟಡಿ ಮಾಡ್ತೀರಾ, ಅದರ ರಿಲೇಷನ್ಶಿಪ್ ವಿತ್ ದೇರ್ ಎನ್ವೈರ್ನ್ಮೆಂಟ್, ದಟ್ ಒನ್ ಈಸ್ ಕಾಲ್ಡ್ autoecology ಅಂತೇಳಿ ಕರಿತೀವಿ. ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. ದಿ ಸೆಕೆಂಡ್ ಒನ್ ಈಸ್ sin ecology. Sin ecology is nothing but the study of group or community. The study of group or community, you know, differences so particular species really. The group or community of organisms and their relationship to each other and to their common environment, that one is called sin ecology ಅಂತೇಳಿ ಕರಿತೀವಿ. ಅಂದರೆ ಎರಡನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಆಟೋ ಎಕಾಲಜಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ study of particular species, first important thing, and their relationship with their environment, that one is called autoecology ಅಂತೇಳಿ ಕರಿತೀವಿ. sin ecology is nothing but the study of group or community of an organism. Group of organism ನ ಸ್ಟಡಿ ಮಾಡ್ತೀರಾ, and their relationship, ಅದರ relationship and their common environment, that one is called sin ecology ಅಂತೇಳಿ ಕರಿತೀವಿ. That's why ecology has two branches. First one is called autoecology and second one is called sin ecology ಅಂತೇಳಿ ಕರಿತೀವಿ. ನೆಕ್ಸ್ಟ್ ಥಿಂಗ್, the next one is the major abiotic factors. Abiotic factors ಅಂತ ಕೂಡಲೇ the non-living components are considered as abiotic factors ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. The non-living components are considered as abiotic factors ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಈ ಚಾಪ್ಟರ್ ನಾವು ನೋಡುವಂಥ abiotic factors ಅಂದರೆ ದಿ abiotic factors ಆರ್ ದಿ ಫಸ್ಟ್ ಒನ್. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ದಿ ಫಸ್ಟ್ ಒನ್ ಟೆಂಪರೇಚರ್, ಸೆಕೆಂಡ್ ಒನ್ ವಾಟರ್, ಥರ್ಡ್ ಒನ್ ಲೈಟ್, ಫೋರ್ತ್ ಒನ್ ಸಾಯಿಲ್. ದೇ ಆರ್ ಕನ್ಸಿಡರ್ ಆಸ್ ಮೇಜರ್ abiotic factors ಅಂತೇಳಿ ಕರಿತೀವಿ. ಈಗ ಸಿಂಪಲ್ ಆಗಿ ಈಗ abiotic factors ಅಂತ ಹಾಕೊಂಡಿದ್ದೀರಾ. ದಿ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆರ್ ಕನ್ಸಿಡರ್ ಆಸ್ abiotic factors ಅಂತೇಳಿ ಕರೆದ್ರಿ. ಓಕೆ, ಈ abiotic factors ನೋಡಿ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ವೇರಿಯೇಷನ್ ಆಯಿತು ಅಂದರೆ ಇಟ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಆನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಏನಾಗುತ್ತೆ, ಎಫೆಕ್ಟ್ ಮಾಡುತ್ತೆ. ದಟ್ಸ್ ವೈ ನಾವು ಸ್ಟಡಿ ಮಾಡ್ತಾ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಬಯೋಟಿಕ್ ಆ್ಯಂಡ್ abiotic ಫ್ಯಾಕ್ಟರ್ಸ್ ಇಬ್ಬರು ಸಮನಾಗಿದ್ದರೆ ಮಾತ್ರ ನಾವು ಅದನ್ನ ಏನಂತ ಕರಿತೀವಿ ಅಂದರೆ ಸ್ಟೇಬಲ್ ಎಕೋಸಿಸ್ಟಮ್ ಅಂತೇಳಿ ಕರಿತೀವಿ. ಇಬ್ಬರಲ್ಲಿ ಅಂದರೆ abiotic ಫ್ಯಾಕ್ಟರ್ಸು ಬಯೋಟಿಕ್ ಫ್ಯಾಕ್ಟರ್ಸಲ್ಲಿ ಯಾರೇ ಒಬ್ಬರು ವೇರಿಯೇಷನ್ ಆದರೂ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅನ್ಸ್ಟೇಬಲ್ ಅಂತೇಳಿ ಕರಿತೀವಿ. ದಟ್ಸ್ ವೈ abiotic ಫ್ಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, abiotic ಫ್ಯಾಕ್ಟರ್ಸಲ್ಲಿ ಟೆಂಪ್ರೇಚರ್ ಇದೆ, ವಾಟರ್ ಇದೆ, ಲೈಟ್ ಇದೆ, ಸಾಯಿಲ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಿ ಫಸ್ಟ್ abiotic ಫ್ಯಾಕ್ಟರ್ ದಟ್ ಈಸ್ ಟೆಂಪರೇಚರ್. ಫಸ್ಟು abiotic ಫ್ಯಾಕ್ಟರ್ಸ್ ಯಾವ್ದು ಇಂಡಿಕೇಟ್ ಮಾಡ್ತಿದ್ದೀರಾ, ಟೆಂಪರೇಚರ್. ಓಕೆ, ಇಲ್ಲಿ ನೋಡಿ, ಈಗ ಪ್ರೆಸೆಂಟ್ ನಾವೀಗ ಅಬ್ಸರ್ವ್ ಮಾಡ್ತಾ ಟೆಂಪರೇಚರ್ ಏನಾಗ್ತಿದೆ, ಅರ್ತಿಂದು ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತದೆ. ಏನಕ್ಕೆ ಅರ್ತಿನ ಟೆಂಪರೇಚರ್ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ಕೊಳ್ಳಿ ನಾವು ಬರೆಯುವಂಥ ಒಂದು ಸಣ್ಣ ಡೆಫಿನೇಷನ್ ಏನು ಅಂದರೆ ದಿ ಗ್ರ್ಯಾಜುವಲ್ ಇನ್ಕ್ರೀಸ್ ಆಫ್ ಅರ್ತ್ ಟೆಂಪರೇಚರ್ ಈಸ್ ಕನ್ಸಿಡರ್ಡ್ ಆಸ್ ಎ ಗ್ಲೋಬಲ್ ವಾರ್ಮಿಂಗ್. ಬಿಕಾಸ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್ ಈಗ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನಾಗ್ತಿದೆ ಅಂದರೆ ಅರ್ತಿನ ಟೆಂಪರೇಚರು ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತದೆ. ಟೆಂಪರೇಚರ್ ಯಾವಾಗ ಇನ್ಕ್ರೀಸ್ ಆಗಿ ಶುರುವಾಗುತ್ತೆ, ವಿ ಹ್ಯಾವ್ ಟು ಫೇಸ್ ದಿ ಸಮ್ ಆಫ್ ದಿ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ಗೂ ಮೈನ್ ರೀಸನ್ ಯಾರು ಅಂದರೆ ನಾವುಗಳೇ.
ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಮೋಡ್ ಆಗಿರ್ಬೋದು, ನಾವು ಯೂಸ್ ಮಾಡುವಂಥ ಕಂಟೆಂಟ್ಸ್ ಆಗಿರ್ಬೋದು, ಇವೆಲ್ಲವೂ ಹೆಂಗಾಗ್ತಿದೆ, ಎನ್ವೈರ್ಮೆಂಟಿಗೆ ಎಫೆಕ್ಟ್ನ ಕಾಸ್ ಮಾಡ್ತಿದೆ. ಆ್ಯಂಡ್ ಗ್ರ್ಯಾಜುವಲಿ ಎನ್ವೈರ್ಮೆಂಟಲ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಫಸ್ಟ್ ನಾವು ಎಬಯೋಟಿಕ್ ಫ್ಯಾಕ್ಟರ್ಸ್ನ ಸ್ಟಡಿ ಮಾಡ್ತಾ ಟೆಂಪ್ರೇಚರ್ನ ಸ್ಟಡಿ ಮಾಡ್ತಿದ್ದೀವಿ. ಟೆಂಪ್ರೇಚರ್ ಅಂದ ಕೂಡಲೇ ಇಟ್ ಈಸ್ ಆ್ಯನ್ ವೆರಿ ಇಂಪಾರ್ಟೆಂಟ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಆರ್ಗ್ಯಾನಿಸಮ್ನ ಸರ್ವೈವಿಲಿಟಿಗೆ ಟೆಂಪ್ರೇಚರ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಟೆಂಪ್ರೇಚರ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇನ್ ಇಕ್ವಿಟೋರ್ ರೀಜನ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಟೆಂಪ್ರೇಚರ್ ಇಕ್ವಿಟೋರ್ ರೀಜನ್ಸಿಂದ ಪೋಲಾರ್ ರೀಜನ್ಸ್ಗೆ ದಿ ಟೆಂಪ್ರೇಚರ್ ಈಸ್ ಗ್ರ್ಯಾಜುವಲಿ ಡಿಕ್ರೀಸಸ್. ಟೆಂಪ್ರೇಚರ್ ನೋಡಿ, ಇಕ್ವಿಟೋರ್ ರೀಜನ್ಸಲ್ಲಿ ವಿ ಹ್ಯಾವ್ ಟು ಸಿ, ಇಲ್ಲಿಂದ ಏನಾಗುತ್ತೆ, ಪೋಲಾರ್ ರೀಜನ್ಸ್ಗೆ ರೀಚ್ ಆಗ್ತಾ ದಿ ಟೆಂಪ್ರೇಚರ್ ಈಸ್ ಗ್ರ್ಯಾಜುವಲಿ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಒಂದು ಪೋಲಾರ್ ರೀಜನ್, ಇಕ್ವಿಟೋರ್ ರೀಜನ್ಸ್ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇಕ್ವಿಟೋರ್ ರೀಜನ್ಸ್ ಟು ದಿ ಪೋಲಾರ್ ರೀಜನ್ಸ್ ಟೆಂಪ್ರೇಚರ್ ಏನಾಗ್ತದೆ, ಗ್ರ್ಯಾಜುವಲ್ ಆಗಿ ಡಿಕ್ರೀಸ್ ಆಗ್ತದೆ. ಇಟ್ ರೇಂಜ್ ಅಬ್ಸರ್ವ್ ಮಾಡ್ತಾ ಹೋದರೆ -0 ಆರ್ ಸಬ್-0 ಅಂತೇಳಿ ಕರಿತೀವಿ. ಪೋಲಾರ್ ರೀಜನ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ -°C ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ತೀವಿ, ಅಥವಾ ಸಬ್-0 ಕಂಡೀಷನ್ಸ್ ಅಂತೇಳಿ ಕರಿತೀವಿ. ಅದೇ ಥರ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಟುವರ್ಡ್ಸ್ ದಿ ಫೋಲ್ ಫ್ರಮ್ ಪ್ಲೇನ್ಸ್ ಟು ದಿ ಮೌಂಟೇನ್ ಆ್ಯಂಡ್ ಫ್ರಮ್ ಸಬ್-0 ಲೆವೆಲ್ಸ್ ಟು ದಿ ಟ್ರೋಪಿಕಲ್ ರೀಜನ್ಸ್, ಅಂದರೆ ಟ್ರೋಪಿಕಲ್ ಡೆಸರ್ಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ಟ್ರೋಪಿಕಲ್ ಡೆಸರ್ಟ್ ದಿ ಟೆಂಪ್ರೇಚರ್ ಇಸ್ ಮೋರ್ ದ್ಯಾನ್ 50°C. ಅಂದರೆ ನಾವು ಅಬ್ಸರ್ವ್ ಮಾಡ್ತಾ ಪೋಲಾರ್ ರೀಜನ್ಸ್ಗೆ ಹೋಗ್ತಾ ಹೋದಂಗು ಅಥವಾ ಅಬ್ಸರ್ವ್ ಮಾಡ್ತಾ ಹೋದಂಗು ಸಬ್-0 ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಇಕ್ವಿಟೋರ್ ರೀಜನ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟೆಂಪ್ರೇಚರ್ ನಾರ್ಮಲ್ಗೆ ಅಬ್ಸರ್ವ್ ಮಾಡ್ತಿದ್ದೀರಾ. ಎಸ್ಪೆಷಲಿ ಟ್ರೋಪಿಕಲ್ ಡೆಸರ್ಟಲ್ಲಿ ವಿ ಹ್ಯಾವ್ ಟು ಸಿ ದಿ ಮೋರ್ ದ್ಯಾನ್ 50°C ಆಫ್ ಟೆಂಪ್ರೇಚರ್ನ ನಾವೇನು ಮಾಡ್ತಿದ್ವಿ, ಅಬ್ಸರ್ವ್ ಮಾಡ್ತಿದ್ವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ದಿ ಟೆಂಪ್ರೇಚರ್ ವಿಚ್ ಆಲ್ಸೋ ಅಫೆಕ್ಟ್ಸ್ ಮೆಟಬಾಲಿಕ್ ಆಕ್ಟಿವಿಟಿಗೆ ಎಫೆಕ್ಟ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್ ವಿಚ್ ಇಸ್ ಆಲ್ಸೋ ಎಫೆಕ್ಟ್ reproduction, which is also affect growth and development. ಇಲ್ಲಿ ನೋಡಿ, the temperature also affects the metabolic activity, reproduction, growth and development. ಈಗ ಮೆಟಬಾಲಿಕ್ ಆಕ್ಟಿವಿಟಿಗೆ ಯಾವ ಥರ ಎಫೆಕ್ಟ್ ಮಾಡುತ್ತಂದರೆ ದಿ ಎಂಟೈರ್ ಮೆಟಬಾಲಿಕ್ ಆಕ್ಟಿವಿಟಿ ನಮ್ಮಲ್ಲಿ ಏನಾಗ್ತಿದೆ ಟೋಟಲ್ ಸಿಸ್ಟಮಲ್ಲಿ, ದಿ ಮೆಟಬಾಲಿಕ್ ಆಕ್ಟಿವಿಟಿ ಇಸ್ ಕಂಟ್ರೋಲ್ಡ್ ಬೈ ದಿ ಎನ್ಸೈಮ್. ನಮ್ಮ ಮೆಟಬಾಲಿಕ್ ಆಕ್ಟಿವಿಟಿನ ಕಂಟ್ರೋಲ್ ಮಾಡ್ತಿರೋದು ಯಾರು? ಎನ್ಸೈಮ್ಸ್ ಏನು ಮಾಡ್ತಿದೆ, ಕಂಟ್ರೋಲ್ ಮಾಡ್ತಾಯಿದೆ. ಯಾವಾಗ ಟೆಂಪ್ರೇಚರ್ ವೇರಿ ಆಗುತ್ತೆ, ವೆನ್ ದಿ ಟೆಂಪ್ರೇಚರ್ ಬಿಕಮ್ ವೇರಿ, ದಿ ಆಕ್ಟಿವಿಟಿ ಆಫ್ ಎನ್ಸೈಮ್ ಇಸ್ ಕಂಪ್ಲೀಟ್ಲಿ ಏನಾಗುತ್ತೆ, ಇನ್ಆಕ್ಟಿವ್ ಆಗಿ ಶುರುವಾಗುತ್ತೆ. ಅಂದರೆ ಟೆಂಪ್ರೇಚರು ಕಾನ್ಸ್ಟೆಂಟ್ ಆಗಿತ್ತು, ಪರ್ಟಿಕ್ಯುಲರ್ ಟೆಂಪ್ರೇಚರ್ ಇತ್ತು ಅಂದರೆ ಎನ್ಸೈಮು ವರ್ಕ್ ಮಾಡ್ತಿರುತ್ತೆ. ಯಾವಾಗ ಟೆಂಪ್ರೇಚರ್ ವೇರಿ ಆಗುತ್ತೆ, ಎನ್ಸೈಮ್ ಪ್ರೊಡಕ್ಷನ್ ರೇಟಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಆ್ಯಂಡ್ ಇಟ್ ಅಫೆಕ್ಟ್ಸ್ ದಿ ಮೆಟಬಾಲಿಕ್ ಆಕ್ಟಿವಿಟಿಗೆ ಏನು ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಟೆಂಪ್ರೇಚರಿಂದ ನೋಡಿ ಎಫೆಕ್ಟ್ ಆಯಿತು. ಸೆಕೆಂಡ್ ಒನ್ ರೀಪ್ರೊಡಕ್ಷನ್. ಟೆಂಪ್ರೇಚರ್ ವಿಚ್ ಆಲ್ಸೋ ಎಫೆಕ್ಟ್ಸ್ ದಿ, ಯಾವುದಕ್ಕೆ ಎಫೆಕ್ಟ್ನ ಕಾಸ್ ಮಾಡ್ತಿದೆ, ರೀಪ್ರೊಡಕ್ಷನಿಗೂ ಸಹ ಏನು ಮಾಡ್ತಿದೆ, ಎಫೆಕ್ಟ್ನ ಕಾಸ್ ಮಾಡ್ತಿದೆ. ಸಮ್ ಟೈಮ್ ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಂದರೆ ದಿ ಪ್ಲ್ಯಾಂಟ್ ಕೆನಾಟ್ ಪ್ರೊಡ್ಯೂಸಸ್ ಫ್ಲವರ್ನ ಪ್ರೊಡ್ಯೂಸ್ ಮಾಡೋದೇ ಇಲ್ಲ. ಅಗೇನ್ ಏನಾಯಿತು, ಫ್ಲವರ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ದೆರ್ ಈಸ್ ನೋ ರೀಪ್ರೊಡಕ್ಷನ್ ಆ್ಯಂಡ್ ಅಫೆಕ್ಟ್ಸ್ ದಿ ರೀಪ್ರೊಡಕ್ಷನ್ಗೆ ಏನು ಮಾಡುತ್ತೆ, ಎಫೆಕ್ಟ್ನ ಕಾಸ್ ಮಾಡ್ತು. ಆ್ಯಂಡ್ ಥರ್ಡ್ ಒನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸಮ್ ಟೈಮ್ ಲೋ ಟೆಂಪ್ರೇಚರ್, ಹೈ ಟೆಂಪ್ರೇಚರ್ಲಿ ವೇರಿಯೇಷನ್ ಆಗ್ತಾ ಇತ್ತು ಅಂದರೆ ವಿಚ್ ಕಂಪ್ಲೀಟ್ಲಿ ಎಫೆಕ್ಟ್ಸ್ ದಿ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಏನು ಮಾಡುತ್ತೆ, ಎಫೆಕ್ಟ್ನ ಕಾಸ್ ಮಾಡುತ್ತೆ. ದಟ್ಸ್ ವೈ ದ ಟೆಂಪ್ರೇಚರ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂತೇಳಿ ಕರಿತೀವಿ. ಸಮ್ ಟೈಮ್ ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಂದರೆ ಇಟ್ ಅಫೆಕ್ಟ್ಸ್ ದಿ ಮೆಟಬಾಲಿಕ್ ಆಕ್ಟಿವಿಟಿ, ರೀಪ್ರೊಡಕ್ಷನ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಏನು ಮಾಡುತ್ತೆ, ಎಫೆಕ್ಟ್ನ ಕಾಸ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಆನ್ ದಿ ಬೇಸಿಸ್ ಆಫ್, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಆನ್ ದಿ ಬೇಸಿಸ್ ಆಫ್ temperature, on the basis of temperature, the world
vegetation, world vegetation are classified into first one megatherms. First one ಯಾವುದು? megatherms. Second one mesotherms. Third one microtherms. And fourth one ಎಕಿಸ್ಟೋಥರ್ಮ್ಸ್. 4 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಆನ್ ದಿ ಬೇಸಿಸ್ ಆಫ್ ಟೆಂಪರೇಚರ್ ಎಂಟೈರ್ ವರ್ಲ್ಡ್ ವೆಜಿಟೇಷನ್ ಆರ್ ಕ್ಲಾಸಿಫೈಡ್ ಇಂಟು ಮೆಗಾಥರ್ಮ್ಸ್, ಮೀಸೋಥರ್ಮ್ಸ್, ಮೈಕ್ರೋಥರ್ಮ್ಸ್, ಎಕಿಸ್ಟೋಥರ್ಮ್ಸ್ ಅಂತೇಳಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಹಂಗಂದ್ರೆ ಮೀನಿಂಗ್ ನೋಡಿ, ಇಲ್ಲಿ ಮೆಗಾಥರ್ಮ್ಸ್ ಮೀನ್ಸ್ ದಿ ಪ್ಲಾಂಟ್ ವಿಚ್ ಆರ್ ಗ್ರೋ ಇನ್ ಎ ಹೈ ಟೆಂಪರೇಚರ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೆಗಾಥರ್ಮ್ಸ್ ಅಂತೇಳಿ ಕರಿತೀವಿ. ಓಕೆ, ಫಸ್ಟ್ ಒನ್ the plant which are grow in a high temperature, that one is considered as a megatherms. Mesotherms means the plant which are grow in a alternative high and low temperature, that one is called mesotherms ಅಂತ ಹೇಳಿ ಕರಿತೀವಿ. megatherms ಅಂದ್ರೆ plant which are grow in a high temperature, that one is called megatherms. The plant which are grow in a alternative high and low temperature, that one is considered as a mesotherms ಅಂತ ಹೇಳಿ ಕರಿತೀವಿ. Next one microtherms means the plant which are grow in a low temperature, that one is called microtherms ಅಂತ ಹೇಳಿ ಕರಿತೀವಿ. Next one echistotherms means the plant which are grow in a very low temperature, that one is considered as a echistotherms ಅಂತ ಹೇಳಿ ಕರಿತೀವಿ. Totally on the basis of temperature the entire world vegetations are divided into megatherms, mesotherms, microtherms and echistotherms ಅಂತ ಹೇಳಿ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಇದು ಟೆಂಪರೇಚರ್ ಬೇಸಿಸ್ ಮೇಲೆ ಡಿವೈಡ್ ಮಾಡಿದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಬೇಸ್ಡ್ ಆನ್ ದಿ ರೇಂಜ್ ಆಫ್ ಥರ್ಮಲ್ ಟಾಲರೆನ್ಸ್. ಥರ್ಮಲ್ ಟಾಲರೆನ್ಸ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ಏನು ಮಾಡ್ತೀವಿ ಅಂದರೆ 2 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಆನ್ ದಿ ಬೇಸಿಸ್ ಆಫ್ ಥರ್ಮಲ್ ಟಾಲರೆನ್ಸ್ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಟರ್ಮ್ಸ್ ಅಥವಾ 2 ಟೈಪ್ಸ್. ದಿ ಫಸ್ಟ್ ಒನ್ ಯೂರಿಥರ್ಮಲ್ and second one is ಸ್ಟೀನೋಥರ್ಮಲ್ ಅಂತ ಹೇಳಿ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಯೂರಿಥರ್ಮಲ್ and second one is ಸ್ಟೀನೋಥರ್ಮಲ್ ಅಂತ ಹೇಳಿ ಕರಿತೀವಿ. ಯೂರಿಥರ್ಮಲ್ ಮೀನ್ಸ್ ಆರ್ಗ್ಯಾನಿಸಮ್ ಕ್ಯಾನ್ ಟಾಲರೇಟ್ ವೈಡ್ ರೇಂಜ್ ಆಫ್ ಟೆಂಪರೇಚರ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಯೂರಿಥರ್ಮಲ್ ಅಂತ ಹೇಳಿ ಕರಿತೀವಿ. ವೈಡ್ ರೇಂಜ್ ಆಫ್ ಟೆಂಪರೇಚರ್ನ ಟಾಲರೇಟ್ ಮಾಡುವಂಥ ಕೆಪಾಸಿಟಿ ಇದ್ರೆ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕನ್ಸಿಡರ್ ಆಸ್ ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇನ್ ದಿ ಸೇಮ್ ವೇ ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್, ಸ್ಟೀನೋಥರ್ಮಲ್ ಆರ್ಗ್ಯಾನಿಸಮ್ ಕ್ಯಾನ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ತುಂಬ ಹೈ ಟೆಂಪರೇಚರ್ನ ಟಾಲರೇಟ್ ಮಾಡೋಕ್ಕಾಗಲ್ಲ, ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ನ ಟಾಲರೇಟ್ ಮಾಡ್ತಾ ಇದೆ ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಸ್ಟೀನೋಥರ್ಮಲ್ ಅಂತೇಳಿ ಕರಿತೀವಿ. ಇವೆರಡನ್ನ ನೋಡಿ ಕ್ಲಾಸಿಫೈ ಮಾಡಿರೋದು ಆನ್ ದಿ ಬೇಸಿಸ್ ಆಫ್ ಥರ್ಮಲ್ ಟಾಲರೆನ್ಸ್. ಥರ್ಮಲ್ ಟಾಲರೆನ್ಸ್ ಬೇಸಿಸ್ ಮೇಲೆ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಯೂರಿಥರ್ಮಲ್ and another one is considered as a steenothermal. Eurythermal means organism can tolerate high range of temperature, that one is considered as a eurythermal. Example man and birds, example for eurythermal. ಅದೇ ಥರ steenothermal means organism can tolerate narrow range of temperature, that one is considered as a steenothermal ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. Examples are reptiles, amphibians, fishes are the example for steenothermal. Okay, this is about the first abiotic factor. ನಾವಿಲ್ಲಿ ನೋಡಿದ ಫಸ್ಟ್ abiotic ಫ್ಯಾಕ್ಟರ್ ಯಾವುದು ಅಂದರೆ ದಟ್ ಈಸ್ ಟೆಂಪರೇಚರ್. ಇಲ್ಲಿ ನೋಡಿ ಕೆಲವೊಂದು ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ವಿ. ಟೆಂಪರೇಚರ್ ಅಂದ್ಕೂಡಲೇ ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ abiotic ಫ್ಯಾಕ್ಟರ್. ಯಾಕಂದರೆ ನಾವು ಲ್ಯಾಂಡಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಸೀಸನ್ ವೈಸ್ ಏನಾಗುತ್ತೆ, ಟೆಂಪ್ರೇಚರು ಚೇಂಜಸ್ ಆಗುತ್ತೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಅದೇ ಥರ ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಟೆಂಪ್ರೇಚರ್ ಡಿಕ್ರೀಸಸ್ ಫ್ರಮ್ ಇಕ್ವಿಟೋರ್ ಟು ದಿ ಪೋಲಾರ್. ಇಕ್ವಿಟೋರ್ ಟು ದಿ ಪೋಲಾರ್ಗೆ ಹೋಗ್ತಾ ಹೋದಂಗೆ ಏನಾಗುತ್ತೆ, ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ರೇಂಜ್ ಫ್ರಮ್ ಸಬ್ ಝೀರೋ. ನೀವು ಪೋಲಾರ್ ರೀಜನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಸಬ್ ಝೀರೋ ಟೆಂಪ್ರೇಚರ್ ಇರುತ್ತೆ, ಅಂದರೆ ನೆಗೆಟಿವ್ ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ತೀರಾ. ಅದೇ ಥರ ಇಕ್ವಿಟೋರ್ ಝೋನಿಗೆ ಏನಾರು ಹೋಗ್ತಾ ಹೋದರೆ ಆ ಸರೌಂಡಿಂಗಲ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಹೈ ಟೆಂಪ್ರೇಚರ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಒಂದು ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಅದೇ ಥರ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಅಗೈನ್ ನಾವು ಟೋಟಲ್ ಎಂಟೈರ್ ವರ್ಲ್ಡ್ ವೆಜಿಟೇಷನ್ನ ಆನ್ ದಿ ಬೇಸಿಸ್ ಆಫ್ ಟೆಂಪ್ರೇಚರ್ ದಟ್ ಡಿವೈಡೆಡ್ ಇಂಟು ಮೆಗಾಥರ್ಮ್ಸ್, ಮೀಸೋಥರ್ಮ್ಸ್, ಮೈಕ್ರೋಥರ್ಮ್ಸ್, ಎಕಿಸ್ಟೋಥರ್ಮ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಇಂಪಾರ್ಟೆಂಟ್ ಥಿಂಗ್. ಅದೇ ಥರ ಆನ್ ದಿ ಬೇಸಿಸ್ ಆಫ್ ಥರ್ಮಲ್ ಟಾಲರೆನ್ಸ್
Organisms are classified into two types. One is called eurythermal and second one is called stenothermal. If the organism can tolerate high range of temperature or wide range of temperature, that one is called eurythermal. Organism can tolerate narrow range of temperature, that one is called stenothermal ಅಂತೇಳಿ ಕರಿತೀವಿ. ಇದು ಫಸ್ಟ್ abiotic factor ಆಯಿತು. Next one. Next slide please. The second one is water. Next point please. ಈಗ ವಾಟರ್ ಅಂದ್ಕೊಳ್ಳಿ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ abiotic ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸರ್ವೈವ್ ಆಗಬೇಕು ಅಂದರೆ ಇಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ವಾಟರ್ ಅಬ್ಸರ್ವ್ ಮಾಡ್ತಾ ಹೋದರೆ ಕೆಲವೊಂದು ಅಡಾಪ್ಟೇಷನ್ಸ್ ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ಪಾಯಿಂಟು, ಡೆಸರ್ಟ್ ಆರ್ಗ್ಯಾನಿಸಮ್ ಹ್ಯಾವ್ ಸ್ಪೆಷಲ್ ಅಡಾಪ್ಟೇಷನ್ ಟು ಲಿಮಿಟೆಡ್ ವಾಟರ್. ಈಗ ನೋಡಿ ಡಿಸ್ಟ್ರಿಬ್ಯೂಷನ್ ವೈಸ್ ಅಬ್ಸರ್ವ್ ಮಾಡ್ತಾ ಹೋದರೆ ಡೆಸರ್ಟ್ ಝೋನಿಗೆ ಹೋದರೆ ನಿಮಗೆ ಅಲ್ಲಿ ಜಾಸ್ತಿ ವಾಟರ್ ಅವೈಲಬಿಲಿಟಿ ಇರಲ್ಲ. ವಾಟರ್ ಲೆವೆಲ್ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ಪ್ಲೇಸಸ್ಸಲ್ಲಿ ಮಾತ್ರ ನಮಗೇನಾಗುತ್ತೆ ವಾಟರ್ ಅವೈಲಬಲ್ ಆಗುತ್ತೆ. ಹಾಗಾಗಿ ಆ ವಾಟರ್ ಮೋಡ್ ಮೇಲೆ ಏನಾಗುತ್ತೆ, ಅಲ್ಲಿ ಅನಿಮಲ್ಸು ನೀಟಾಗಿ ಏನಾಗುತ್ತೆ ಅಡಾಪ್ಟ್ ಆಗಿರುತ್ತೆ, ಅಂದರೆ ಅಡ್ಜಸ್ಟ್ ಆಗಿರುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಈ ಪಾಯಿಂಟ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಡೆಸರ್ಟ್ ಆರ್ಗ್ಯಾನಿಸಮ್ ಹ್ಯಾವ್ ಸ್ಪೆಷಲ್ ಅಡಾಪ್ಟೇಷನ್ಸ್ ಟು ಲಿಮಿಟೆಡ್ ವಾಟರ್. ಈ ಪಾಯಿಂಟ್ ಕೇಳಿದ್ಕೊಳ್ಳೆ ನಮ್ಗೆ ನೆನಪಾಗುವಂಥ ಎರಡು ಎಕ್ಸಾಂಪಲ್ ಅಂದರೆ, ಒಂದು ಕ್ಯಾಮಲ್, ಇಟ್ ಶೋ ಡೆಸರ್ಟ್ ಅಡಾಪ್ಟೇಷನ್ ಅಥವಾ ಝೀರಿಕ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಕ್ಯಾಂಗ್ರೂ ರ್ಯಾಟ್. ಅಲ್ಲಿ ನೋಡಿ ಅವರ ಕಂಪ್ಲೀಟ್ ಲೈಫ್ ಅಡಾಪ್ಟ್ ಆಗಿರೋದು ಡೆಸರ್ಟ್ ಮೋಡ್ ಆಫ್ ಲೈಫಿಗೆ ಏನಾಗಿದೆ, ಅಡ್ಜಸ್ಟ್ ಆಗಿದೆ. ಹಾಗಾಗಿ ಅಲ್ಲಿ ಲಿಮಿಟೆಡ್ ವಾಟರ್ ಇದೆ. ಆ ಲಿಮಿಟೆಡ್ ವಾಟರ್ಗೆ ತಕ್ಕಂಗೆ ಏನಾಗುತ್ತೆ ಅಡಾಪ್ಟೇಷನ್ ತೋರಿಸುತ್ತೆ. ಕ್ಯಾಮಲ್ ಅಬ್ಸರ್ವ್ ಮಾಡ್ತಾ ಹೋದರೆ ಹಂಪ್ನ ಅಬ್ಸರ್ವ್ ಮಾಡ್ತೀವಿ, ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಸ್ಟೋರೇಜ್ ಆಫ್ ಫ್ಯಾಟ್. ಅದೇ ಥರ ಕಾಂಗ್ರೂ ರ್ಯಾಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ಲೈಫ್ ಟೈಮ್ ಕೆನಾಟ್ ಡ್ರಿಂಕ್ ವಿತ್ ದಿ ವಾಟರ್, ಅಂದರೆ ನೀರನ್ನ ಕುಡಿದೇ ಸರ್ವೈವ್ ಆಗುವಂಥ ಕೆಪಾಸಿಟಿ ನಾವೆಲ್ಲಿ ನೋಡ್ತೀವಿ ಅಂದರೆ ಕ್ಯಾಂಗ್ರಲ್ಲಿ ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ವಾಟರ್ ಲೆವೆಲ್ನ ಯಾವ ಥರ ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ, ತನ್ನ ಬಾಡಿಯ ಮೆಟಬಾಲಿಕ್ ಪ್ರೋಸೆಸ್ಸಲ್ಲಿ ಪ್ರೊಡ್ಯೂಸ್ ಆಗುವಂಥ ವಾಟರ್ನ ಏನು ಮಾಡುತ್ತೆ, ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ಡೆಸರ್ಟಲ್ಲಿದೆ, ವಾಟರ್ ಕರೆಕ್ಟಾಗಿ ಅವೈಲೇಬಲ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ತನ್ನ ಮೆಟಬಾಲಿಕ್ ಆ್ಯಕ್ಟಿವಿಟಿಲಿ ಆಗುತ್ತಿರುವಂಥ ವಾಟರ್ನ ಏನು ಮಾಡುತ್ತೆ, ಯೂಸ್ ಮಾಡ್ಕೊಂಡು ಏನಾಗುತ್ತೆ ಸರ್ವೈವ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಅದೇ ಥರ ಥರ್ಡ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಅಕ್ವಾಟಿಕ್ ಆರ್ಗ್ಯಾನಿಸಮ್. ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗೂ ಅಷ್ಟೇ ವಾಟರ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ವಿತೌಟ್ ವಾಟರ್ ಅಕ್ವಾಟಿಕ್ ಆರ್ಗ್ಯಾನಿಸಮು ಸರ್ವೈವ್ ಆಗೋದೇ ಇಲ್ಲ. ಹಾಗಾಗಿ ಅಕ್ವಾಟಿಕ್ ಆರ್ಗ್ಯಾನಿಸಮಲ್ಲಿ ವಾಟರ್ ಕ್ವಾಲಿಟಿ ಆ್ಯಂಡ್ ಸಲೈನಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ವಾಟರ್ ಕ್ವಾಲಿಟಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಒಂದು ಅಕ್ವಾಟಿಕ್ ಸಿಸ್ಟಮ್ನ ಅಬ್ಸರ್ವ್ ಮಾಡ್ತಿದ್ರೆ, ಒಂದು ಪಾಂಡ್ ಎಕೋಸಿಸ್ಟಮ್ನ ಅಬ್ಸರ್ವ್ ಮಾಡ್ತೀರ ಅಂತ ಮಾಡಿ, ಆ ಪಾಂಡ್ ಎಕೋಸಿಸ್ಟಮಲ್ಲಿ ಏನಾಗಿದೆ, ಅಕ್ವಾಟಿಕ್ ಅನಿಮಲ್ಸು ಕಂಪ್ಲೀಟ್ಲಿ ಅಕ್ವಾಟಿಕ್ ಮೋಡಲ್ಲಿ ಏನಾಗುತ್ತೆ ತನ್ನ ಲೈಫ್ನ ಲೀಡ್ ಮಾಡ್ತಾ ಇದೆ. ಸಮ್ ಟೈಮ್ ಆ ಅಕ್ವಾಟಿಕ್ ಸಿಸ್ಟಮಲ್ಲಿ ಪ್ಯಾರಾಮೀಟ್ರ್ ವೇರಿಯೇಷನ್ ಆಯಿತು. ಪ್ಯಾರಾಮೀಟ್ರ್ ಅಂದ್ಕೂಡಲೇ ಡಿಸಾಲ್ವ್ಡ್ ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ಕ್ಲೋರೈಡು, ಇವನ್ನೆಲ್ಲ ಏನಂತೀವಿ ಅಂದರೆ ಪ್ಯಾರಾಮೀಟರ್ಸ್ ಅಂತೇಳಿ ಕರಿತೀವಿ. ಈ ಪ್ಯಾರಾಮೀಟರ್ಸ್ ಯಾವಾಗ ವೇರಿಯೇಷನ್ ಆಗುತ್ತೆ, ಇಟ್ ಕಂಪ್ಲೀಟ್ಲಿ ಅಫೆಕ್ಟ್ಸ್ ದಿ, ಯಾವುದಕ್ಕೆ ಎಫೆಕ್ಟ್ನ ಕಾಸ್ ಮಾಡುತ್ತೆ, ಅಕ್ವಾಟಿಕ್ ಆರ್ಗ್ಯಾನಿಸಮ್ಗೆ ಏನು ಮಾಡುತ್ತೆ, ಕಂಪ್ಲೀಟಾಗಿ ಎಫೆಕ್ಟ್ನ ಕಾಸ್ ಮಾಡುತ್ತೆ. ಅದೇ ಥರ ಸಲೈನಿಟಿ ಆಫ್ ವಾಟರ್. ಸಲೈನಿಟಿ ಆಫ್ ವಾಟರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಸಲೈನಿಟಿ ಅಂದರೆ ಜಾಸ್ತಿ ಆಯಿತು ಅಂದರೆ ಫ್ರೆಶ್ ವಾಟರ್ ಫಿಶಸ್ಸು ಹೈ ಸಲೈನಿಟಿ ವಾಟರ್ ಏನಾಗುತ್ತೆ ಸರ್ವೈವ್ ಆಗಲ್ಲ. ದಟ್ಸ್ ವೈ ದಿ ಸಾಲ್ಟ್ ಕಾನ್ಸಂಟ್ರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸರ್ವೈವಿಲಿಟಿ ಆಫ್ ಅಕ್ವಾಟಿಕ್ ಆರ್ಗ್ಯಾನಿಸಮ್. ಹಾಗಾಗಿ ಒಂದು ಅಕ್ವಾಟಿಕ್ ಸಿಸ್ಟಮಲ್ಲಿ ಅಥವಾ ವಾಟರ್ ಸಿಸ್ಟಮಲ್ಲಿ ಅಕ್ವಾಟಿಕ್ ಆರ್ಗ್ಯಾನಿಸಮ್ ಸರ್ವೈವ್ ಆಗಬೇಕು ಅಂದರೆ ವಾಟರ್ ಪ್ಯಾರಾಮೀಟರ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಸಲೈನಿಟಿ ಆಫ್ ವಾಟರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತೇಳಿ ಕರಿತೀವಿ. ಸಲೈನಿಟಿ ಬೇಸಿಸ್ ಮೇಲೆ ನೋಡಿ, ಸಲೈನಿಟಿ ವೇರೀಸ್ ಇನ್ ಅಕ್ವಾಟಿಕ್ ಎನ್ವೈರ್ನ್ಮೆಂಟ್. ಅಕ್ವಾಟಿಕ್ ಎನ್ವೈರ್ನ್ಮೆಂಟಲ್ಲಿ ಏನಾಗುತ್ತೆ, ಸಲೈನಿಟಿ ವೇರಿಯೇಷನ್ ಆಗುತ್ತೆ. ಯಾವ ಥರ ಅಂದರೆ 5% ಇನ್ ಲ್ಯಾಂಡ್ ವಾಟರ್, 5% ಇನ್ ಲ್ಯಾಂಡ್ ವಾಟರ್, ಎಸ್ಪೆಷಲಿ ಫ್ರೆಶ್ ವಾಟರ್ ನಾವು ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, 30 to 35% ಇನ್ ಸಿ ವಾಟರ್ ಆ್ಯಂಡ್ ಮೋರ್ ದ್ಯಾನ್ 100% ಇನ್ ಹೈಪರ್ ಸಲೈನ್ ಲಗೂನ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಂದರೆ ಸಲೈನಿಟಿ ಪ್ರತಿಯೊಂದು ವಾಟರ್ ಸಿಸ್ಟಮಲ್ಲಿ ಏನಾಗುತ್ತೆ ಚೇಂಜಸ್ ಆಗಿ ಶುರುವಾಗುತ್ತೆ. ನೀವೇನು ಫ್ರೆಶ್ ವಾಟರ್ ಅಬ್ಸರ್ವ್ ಮಾಡ್ತೀರಾ, ಫ್ರೆಶ್ ವಾಟರಲ್ಲಿ ದಿ ಸಲೈನಿಟಿ ಈಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು ದಿ ಸಿ ವಾಟರ್. ಸಿ ವಾಟರ್ ಏನಾಗುತ್ತೆ ಸಲೈನಿಟಿ ಅಥವಾ ಸಾಲ್ಟ್ ಕಾನ್ಸಂಟ್ರೇಷನ್ ಯಾವಾಗಲೂ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ವೆನ್ ಕಂಪೇರ್ಡ್ ಟು ದಿ ಫ್ರೆಶ್ ವಾಟರ್. ಹಾಗಾಗಿ ಇಲ್ಲಿ ಸಿಂಪಲ್ ಕಂಪ್ಯಾರಿಸನ್ ನೋಡಿ, ಫ್ರೆಶ್ ವಾಟರ್ ಫಿಶಸ್ನ ನಾವು ಸಿ ವಾಟರ್ಲಿ ಡೆವಲಪ್ ಮಾಡೋಕ್ಕಾಗಲ್ಲ. ಅದೇ ಥರ ಸಿ ವಾಟರ್ ಫಿಶಸ್ಗಳನ್ನ ಅಥವಾ ಮೆರೈನ್ ಫಿಶಸ್ನ ಫ್ರೆಶ್ ವಾಟರ್ಲಿ ಡೆವಲಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ಏನಾಗುತ್ತೆ ಅಲ್ಲಿ ಆಸ್ಮಾಟಿಕ್ ಪ್ರೆಷರ್ಸ್ ಏನಾಗುತ್ತೆ ವೇರಿಯೇಷನ್ ಆಗುತ್ತೆ. ದಟ್ಸ್ ವೈ ದಿ ಫ್ರೆಶ್ ವಾಟರ್ ಫಿಶಸ್
cannot survive in marine water and the marine water fishes cannot survive in the fresh water. Main reason ಏನು ಅಂದರೆ ಆಸ್ಮಾಟಿಕ್ ಪ್ರೆಷರ್ ಏನು ಮಾಡುತ್ತೆ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ದಿ ಸಲೈನಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸರ್ವೈವಿಲಿಟಿ ಆಫ್ ಆರ್ಗ್ಯಾನಿಸಮ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ, ಬೇಸ್ಡ್ ಆನ್ ದಿ ಟಾಲರೆನ್ಸ್ ಆಫ್ ಸಾಲ್ಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್. ಫಸ್ಟ್ ನಾವು ಸ್ಟಡಿ ಮಾಡ್ತಾ ಟೆಂಪರೇಚರಲ್ಲಿ ಥರ್ಮಲ್ ಕೆಪಾಸಿಟಿ ಬೇಸಿಸ್ ಮೇಲೆ ಎರಡು ಟರ್ಮ್ ನೋಡಿದ್ವಿ. ಒಂದು ಯೂರಿಥರ್ಮಲ್, ಸೆಕೆಂಡ್ ಒನ್ ಈಸ್ ಸ್ಟಿನೋಥರ್ಮಲ್. ಇಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ಎರಡು ಟೈಪ್ ಆಗಿ ಮಾಡಿದ್ದೀವಿ. ಫಸ್ಟ್ ಒನ್ ಯೂರಿ ಹಲೈನ್, ಟೆಂಪರೇಚರಲ್ಲಿ ನಾವು ಯೂಸ್ ಮಾಡಿದ್ದು ಯೂರಿ ಥರ್ಮಲ್ ಯೂಸ್ ಮಾಡಿದ್ವಿ, ಇಲ್ಲಿ ಯೂರಿ ಹಲೈನ್. ಸೆಕೆಂಡ್ ಒನ್ ಅಲ್ಲಿ ಸ್ಟೀನೋ ಥರ್ಮಲ್ ಯೂಸ್ ಮಾಡಿದ್ವಿ, ಇಲ್ಲಿ ಯೂಸ್ ಮಾಡೋದು ಯಾವುದು, ಸ್ಟೀನೋ ಹಲೈನ್ ಅಂತ ಯೂಸ್ ಮಾಡ್ತಿದ್ವಿ. ಇಲ್ಲಿ ನೋಡಿ, ಯೂರಿ ಹಲೈನ್ ಮೀನ್ಸ್ ಆರ್ಗ್ಯಾನಿಸಮ್ ಕ್ಯಾನ್ ಟಾಲರೇಟ್ ವೈಡ್ ರೇಂಜ್ ಆಫ್ ಸಲೈನಿಟಿ, ದಟ್ ಒನ್ ಈಸ್ ಕಾಲ್ಡ್ ಯೂರಿ ಹಲೈನ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಈಸ್ ಸಾಲ್ಮನ್ ಫಿಶ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಯೂರಿ ಹಲೈನ್. ಅದೇ ಥರ ಸ್ಟೀನೋ ಹಲೈನ್ ಅಬ್ಸರ್ವ್ ಮಾಡ್ತಾ ಹೋದರೆ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಟಾಲರೇಟ್ narrow range of temperature, narrow range of salinity, that one is considered as stenohaline ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಶಾರ್ಕ್ ಇಸ್ ಅನ್ ಎಕ್ಸಾಂಪಲ್. ಇದು ತುಂಬ ಇಂಪಾರ್ಟೆಂಟು. ಟೋಟಲಿ ನಿಮಗಿಲ್ಲಿ 4 ಪಾಯಿಂಟ್ ಬಂತು. ಟೆಂಪ್ರೇಚರ್ ಬೇಸಿಸ್ ಮೇಲೆ ಯೂರಿ ಥರ್ಮಲ್ಲು, ಸ್ಟೀನೋಥರ್ಮಲ್ಲು. ಸಲೈನಿಟಿ ಬೇಸಿಸ್ ಮೇಲೆ ಯೂರಿ ಹಲೈನು, ಸ್ಟೀನೋ ಅಲೈನ್ಸ್ ಅಂತೇಳಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಯೂರಿ ಹಲೈನ್ ಮೀನ್ಸ್ ಆರ್ಗ್ಯಾನಿಸಮ್ ಕ್ಯಾನ್ ಟಾಲರೇಟ್ ವೈಡ್ ರೇಂಜ್ ಆಫ್ ಸಲೈನಿಟಿ, ಯೂರಿ ಹಲೈನ್. Organism can tolerate narrow range of salinity, that one is called stenohaline ಅಂತೇಳಿ ಕರಿತೀವಿ. This is about the second abiotic factor, that is the third important abiotic factor is light. Light is also very important abiotic factors. ಲೈಟನ್ನು ಸಹ ನಾವೇನು ಮಾಡ್ತೀವಿ ಅಂದರೆ ಇಂಪಾರ್ಟೆಂಟ್ abiotic factor ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಎಸ್ಪೆಷಲಿ autotrophs, those who synthesize its own food, that one is considered as a autotrophs ಅಂತೇಳಿ ಕರಿತೀವಿ. ಆಟೋಟ್ರೋಪ್ಸಿಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಅಂತೇಳಿ ಕರಿತೀವಿ. ಯಾಕಂದರೆ ತನ್ನ ಟೋಟಲ್ ಪ್ರೋಸೆಸ್ ಅಂದರೆ ಫುಡ್ ಸಿಂಥಸಿಸ್ಗೆ, ಫೋಟೋಸಿಂಥಸಿಸ್ಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ದಿ ಪ್ಲಾಂಟ್ ಗ್ರೋತ್, ಡೆವಲಪ್ಮೆಂಟ್, ಮೆಚುರೇಷನ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಲೈಟ್ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಇದು ಫಸ್ಟ್ ಪಾಯಿಂಟ್ ಅದು. ಹಾಗಾಗಿ ನಾವು ಪಾಯಿಂಟ್ ನೋಡಿ, ಪ್ಲಾಂಟ್ ಪ್ರೊಡ್ಯೂಸ್ food by photosynthesis, which only possible in presence of light. ಅದು ಪಾಸಿಬಲ್ ಆಗೋದು ಯಾವಾಗ ಅಂದರೆ ಇನ್ ದಿ ಪ್ರೆಸೆನ್ಸ್ ಆಫ್ ಲೈಟ್. ಹೆನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಟೋಟ್ರೋಪ್ಸ್. ಆಟೋಟ್ರೋಪ್ಸಿಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ನಾವು ಅಲ್ಲಿ ಪಾಯಿಂಟ್ ಇಂಡಿಕೇಟ್ ಮಾಡ್ತಾ ಫೋಟೋ ಪೀರಿಯೋಡಿಕ್ ರೆಸ್ಪಾನ್ಸ್ ಅಂತೇಳಿ ಹಾಕಿದ್ದೀವಿ. ಓಕೆ, ದಿ ಡ್ಯೂರೇಷನ್ ಆಫ್ ಲೈಟ್, the duration point need to note ಮಾಡ್ಕೊಳ್ಳಿ. the duration of light in a day, that one is called photo period ಅಂತೇಳಿ ಕರಿತೀವಿ. the duration of light in a day, that one is called photo period ಅಂತೇಳಿ ಕರಿತೀವಿ. the response of the plant ಅಂದರೆ the response of plant to the photo period, that one is called photo periodism ಅಂತೇಳಿ ಕರಿತೀವಿ. ಓಕೆ, ದಿ ಡ್ಯೂರೇಷನ್ ಆಫ್ ಲೈಟ್ ಇನ್ ಎ ಡೇ, ದಟ್ ಒನ್ ಇಸ್ ಕಾಲ್ಡ್ ಫೋಟೋ ಪೀರಿಯಡ್, ಆ್ಯಂಡ್ ರೆಸ್ಪಾನ್ಸ್ ಆಫ್ ಪ್ಲಾಂಟ್ ಇಸ್ ಕನ್ಸಿಡರ್ ಆಸ್ ಎ ಫೋಟೋ ಪೀರಿಯಡಿಸಮ್ ಅಂತೇಳಿ ಕರಿತೀವಿ. ಆನ್ ದಿ ಬೇಸಿಸ್ ಆಫ್ ಫೋಟೋ ಪೀರಿಯಡಿಸಮ್, ದಿ ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್ ಲಾಂಗ್ ಡೇ ಪ್ಲಾಂಟ್ಸ್, ಶಾರ್ಟ್ ಡೇ ಪ್ಲಾಂಟ್ಸ್, ಡೇ ನ್ಯೂಟ್ರಲ್ ಪ್ಲಾಂಟ್ಸ್. 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಫೋಟೋ ಪೀರಿಯಡಿಸಮ್ ಬೇಸಿಸ್ ಮೇಲೆ ಲಾಂಗ್ ಡೇ ಪ್ಲಾಂಟ್ಸ್, ಶಾರ್ಟ್ ಡೇ ಪ್ಲಾಂಟ್ಸ್, ಡೇ ನ್ಯೂಟ್ರಲ್ ಪ್ಲಾಂಟ್ಸ್. ಫಸ್ಟ್ ಇಯರ್ಲಿ ಸ್ಟಡಿ ಮಾಡಿದ್ದಾರೆ. ಲಾಂಗ್ ಡೇ ಪ್ಲಾಂಟ್ಸಿಗೆ ಎಕ್ಸಾಂಪಲ್ನ ಇಂಡಿಕೇಟ್ ಮಾಡ್ತೀರಾ ಅಂದರೆ ಇಲ್ಲಿ ನಿಮಗೆ ಎಕ್ಸಾಂಪಲ್ ಬರ್ತಾ ವೀಟ್ ಮತ್ತು ಓಟ್ನ ಎಕ್ಸಾಂಪಲ್ ಆಗಿ ತೊಗೋಬೋದು. ಸೆಕೆಂಡ್ ಒನ್ನಿಗೆ ಶಾರ್ಟ್ ಡೇ ಪ್ಲಾಂಟ್ಸಿಗೆ ಓಕೆ ಸೋಯಾಬೀನ್. ಓಕೆ, ಅದೇ ಥರ ಕ್ರೈಸಾಂಥಮಮ್ ಆರ್ ಎಕ್ಸಾಂಪಲ್ ಫಾರ್ ಶಾರ್ಟ್ ಡೇ ಪ್ಲಾಂಟ್ಸ್. ಓಕೆ, ಥರ್ಡ್ ಒನ್ ಡೇ ನ್ಯೂಟ್ರಲ್ ಪ್ಲಾಂಟ್. ಡೇ ನ್ಯೂಟ್ರಲ್ ಪ್ಲಾಂಟಿಗೆ ಎಕ್ಸಾಂಪಲ್ ಆಗಿ
ಟೊಮ್ಯಾಟೊ, ಕಾಟನ್ ಆರ್ ದಿ ಎಕ್ಸಾಂಪಲ್ ಫಾರ್ ಡೇ ನ್ಯೂಟ್ರಲ್ ಪ್ಲಾಂಟಿಂಗ್ ಅಂತೇಳಿ ಕರಿತೀವಿ. ಅಂದರೆ ಟೋಟಲಿ ಪ್ಲಾಂಟ್ಸಿಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಆ ಲೈಟ್ನ ಯೂಸ್ ಮಾಡಿ ಏನು ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ. ದಟ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಫೋಟೋ ಪೀರಿಯೋಡಿಸಮ್ ಅಂತೇಳಿ ಕರಿತೀವಿ. ಅದರ ಬೇಸಿಸ್ ಮೇಲೆ ಲಾಂಗ್ ಡೇ ಪ್ಲಾಂಟ್, ಶಾರ್ಟ್ ಡೇ ಪ್ಲಾಂಟ್ಸ್, ಡೇ ನ್ಯೂಟ್ರಲ್ ಪ್ಲಾಂಟ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಲೈಟ್ ಇಷ್ಟೇ ಕೆಲಸ ಮಾಡಿ. ನೆಕ್ಸ್ಟ್ ನೋಡಿ ಪಾಯಿಂಟ್ಸ್ ಏನು ಬರುತ್ತೆ ಅಂದರೆ, ದಿಸ್ ಸ್ಟೊಮ್ಯಾಟಲ್ ಓಪನಿಂಗ್ ಟ್ರಾನ್ಸ್ಪಿರೇಷನ್ ಆಗಲೇಬೇಕು. ದಿಸ್ ಸ್ಟೊಮ್ಯಾಟಲ್ ಓಪನಿಂಗ್ ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಆ್ಯಂಡ್ closing of stomata is controlled by light. The opening of stomata and closing of stomata is controlled by light. ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. The opening of stomata and closing of stomata is completely controlled by the light. ಏನು ಮಾಡ್ತಿದೆ, ಕಂಟ್ರೋಲ್ ಮಾಡ್ತಿದೆ. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಿ ಲೈಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಅನಿಮಲ್ಸ್. ಡಿಸ್ಟ್ರಿಬ್ಯೂಷನ್ ಆಫ್ ಅನಿಮಲ್ಸ್ಗೆ ಏನು ಮಾಡ್ತಿದೆ, ಲೈಟ್ ಇನ್ಫ್ಲೂಯೆನ್ಸ್ ಮಾಡ್ತದೆ. ಯಾವ ಥರ ಅಂದರೆ, ನೀವೀಗ ಟೆಂಪ್ರೇಟ್ ಝೋನ್ ಅಬ್ಸರ್ವ್ ಮಾಡಿ. ಟೆಂಪ್ರೇಟ್ ಝೋನಲ್ಲಿ ಏನಾಗಿರುತ್ತೆ, ವಿ ಹ್ಯಾವ್ ಟು ಸಿ ದಿ ಹೈಯೆಸ್ಟ್ ವೆಜಿಟೇಷನ್. ಏನು ಟೆಂಪ್ರೇಟ್ ಝೋನ್ ಇದೆ, ಟೆಂಪ್ರೇಟ್ ಝೋನಲ್ಲಿ ಹೈಯೆಸ್ಟ್ ವೆಜಿಟೇಷನ್ ಇದೆ ಬಿಕಾಸ್ ಆಫ್ ದಿ ಸ್ಟ್ರಾಂಗ್ ಲೈಟ್. ಸ್ಟ್ರಾಂಗ್ ಲೈಟ್ ಇರೋದ್ರಿಂದ ಹೈಯೆಸ್ಟ್ ವೆಜಿಟೇಷನ್ ಇದೆ. ಹೈಯೆಸ್ಟ್ ವೆಜಿಟೇಷನ್ ಇರೋದ್ರಿಂದ ಏನಾಗಿದೆ, ಅನಿಮಲ್ ಡಿಸ್ಟ್ರಿಬ್ಯೂಷನ್ ಇದೆ. ನೋಡಿ ಲೈಟ್ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತು. ಅದೇ ಥರ ನಾವು ನದರನ್ ತಂಡ್ರನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಅಲ್ಲಿ ವೆಜಿಟೇಷನ್ ತುಂಬ ಲೆಸ್ ಇದೆ. ಎಲ್ಲಿ ನದರನ್ ತಂಡ್ರದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ವೆಜಿಟೇಷನ್ ಈಸ್ ವೆರಿ ಲೆಸ್ ಬಿಕಾಸ್ ಆಫ್ ದಿ ಲೆಸ್ ಲೈಟ್ ಸೋರ್ಸ್ ನಾವೇನು ಮಾಡ್ತೀವಿ, ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ನೋಡಿ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತದೆ. ಅನಿಮಲ್ ಡಿಸ್ಟ್ರಿಬ್ಯೂಷನ್ಗೂ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವಾಗ ಲೈಟ್ ಫೋಕಸಿಂಗ್ ಅಥವಾ ಲೈಟ್ ಚೆನ್ನಾಗಿರುತ್ತೆ, ವೆಜಿಟೇಷನ್ ಚೆನ್ನಾಗಿರುತ್ತೆ, ಅನಿಮಲ್ಗಳ ಡಿಸ್ಟ್ರಿಬ್ಯೂಷನ್ನ ನಾವೇನು ಮಾಡ್ತೀವಿ, ಚೆನ್ನಾಗಿ ನೋಡ್ತೀವಿ. ಅದೇ ಥರ ನದರನ್ ತಂಡ್ರಾಗೆ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ವೆಜಿಟೇಷನ್ ಈಸ್ ವೆರಿ ಲೆಸ್. ದಟ್ಸ್ ವೈ ನಾವೆಲ್ಲೇನು ಮಾಡ್ತೀವಿ ಅಂದರೆ ಕಡಿಮೆ ಡೈವರ್ಸಿಟಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಲೈಟಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಇಟ್ ಶೋ ಆರ್ ಲೈಟ್ ಶೋ ಫಿಸಿಯೋಲಾಜಿಕಲ್ ಇಂಪಾರ್ಟೆನ್ಸ್. ಲೈಟ್ ವಿಚ್ ಶೋ ಫಿಸಿಯೋಲಾಜಿಕಲ್ ಇಂಪಾರ್ಟೆನ್ಸ್. ಯಾವ ಥರ ಫಿಸಿಯೋಲಾಜಿಕಲ್ ಇಂಪಾರ್ಟೆನ್ಸ್ ಅಂದರೆ, ದಿ ಫಸ್ಟ್ ಒನ್, ದಿ ಲೈಟ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಫೋಟೋಸಿಂಥಸಿಸ್. ಫಿಸಿಯೋಲಾಜಿಕಲ್ ಇಂಪಾರ್ಟೆನ್ಸ್, ಫೋಟೋಸಿಂಥಸಿಸ್ಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟು ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ಗೆ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟು ಮೂಮೆಂಟ್. ಮೂಮೆಂಟ್ಸ್ ಪರ್ಪಸ್ಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಮೈಗ್ರೇಷನ್ ಅಂತೇಳಿ ಕರಿತೀವಿ. ಅನಿಮಲ್ಗಳ ಮೂಮೆಂಟಿಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಫ್ಲವರಿಂಗಿಗೆ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಸೀಡ್ ಜರ್ಮಿನೇಷನ್. ಸೀಡ್ ಜರ್ಮಿನೇಷನ್ಗೂ ಲೈಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಫಿಸಿಯೋಲಾಜಿಕಲ್ ಇಂಪಾರ್ಟೆನ್ಸ್ನ ಏನು ಮಾಡ್ತಿದೆ, ತೋರಿಸ್ತದೆ. ಓಕೆ ನೋಡಿ, ಅಬ್ಸರ್ವ್ ಮಾಡ್ತಾ, ದಿ ಲೈಟ್ ವಿಚ್ ಶೋ ಎ ಗ್ರೇಟ್ ಫಿಸಿಯೋಲಾಜಿಕಲ್ ಇಂಪಾರ್ಟೆನ್ಸ್. ಆ ಗ್ರೇಟ್ ಫಿಸಿಯೋಲಾಜಿಕಲ್ ಇಂಪಾರ್ಟೆನ್ಸನ್ನು ನಾವು ಅಬ್ಸರ್ವ್ ಮಾಡ್ತಿರೋದು ಫೋಟೋಸಿಂಥಸಿಸ್, ವೆರಿ ಇಂಪಾರ್ಟೆಂಟ್ ಸೋರ್ಸ್. ಟ್ರಾನ್ಸ್ಪಿರೇಷನ್ಗೆ ಲೈಟ್ ಈಸ್ ಇಂಪಾರ್ಟೆಂಟ್. ಮೂಮೆಂಟ್ಸಿಗೆ ಲೈಟ್ ಈಸ್ ಇಂಪಾರ್ಟೆಂಟ್. ಫ್ಲವರಿಂಗಿಗೆ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೀಡ್ ಜರ್ಮಿನೇಷನ್ಗೆ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ದಿ ಲೈಟ್ ವಿಚ್ ಶೋ great physiological importance. This is about the third abiotic factor, that is the light. Light especially autotrophs ಗೆ most important ಅಂತೇಳಿ ಕರಿತೀವಿ, because they can synthesize its own food with the help of light. That's why for autotrophs light is a very important source. Okay, the next one, the fourth abiotic factor, that is the soil. Next point please. ಇಲ್ಲಿ ನೋಡಿ, ಸಾಯಿಲ್ನ ಅಬ್ಸರ್ವ್ ಮಾಡ್ತಾ ಹೋದರೆ, ದಿ ಸಾಯಿಲ್, ದಿ ಟಾಪ್ ಕವರ್ ಆಫ್ ದಿ ಅರ್ತ್ ಇನ್ ವಿಚ್ ಪ್ಲಾಂಟ್ಸ್ ಆ್ಯಂಡ್ ಫ್ಯೂ ಅನಿಮಲ್ಸ್ ಆರ್ ಗ್ರೋ. ಅಂದರೆ ನೀವೇನು ಅರ್ತ್ ಅಬ್ಸರ್ವ್ ಮಾಡ್ತಿದ್ದೀರಾ, ಇಟ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಸಾಯಿಲ್. ದಟ್ ಸಾಯಿಲ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ಗಳ ಡೆವಲಪ್ಮೆಂಟಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಸಾಯಿಲಲ್ಲಿರುವಂತಹ ಮಿನರಲ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಏನು ಮಾಡುತ್ತೆ, ತನ್ನ ಡೆವಲಪ್ಮೆಂಟ್ನ ಕಂಪ್ಲೀಟ್ ಮಾಡುತ್ತೆ. ಓಕೆ, ದಟ್ಸ್ ವೈ ಸಾಯಿಲ್ ಈಸ್ ಆಲ್ಸೋ
ವೆರಿ ಇಂಪಾರ್ಟೆಂಟ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿ ಸ್ಟಡಿ ಆಫ್ ಸಾಯಿಲ್ ಆರ್ ದಿ ಸೈಂಟಿಫಿಕ್ ಸ್ಟಡಿ ಆಫ್ ಸಾಯಿಲ್ ಇಸ್ ಕಾಲ್ಡ್ ಪೆಡಾಲಜಿ ಅಂತ ಹೇಳಿ ಕರಿತೀವಿ. ಓಕೆ, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದಿ ಸೈಂಟಿಫಿಕ್ ಸ್ಟಡಿ ಆಫ್ ಸಾಯಿಲ್ ಇಸ್ ಕಾಲ್ಡ್ ಪೆಡಾಲಜಿ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ಸಾಯಿಲ್, ದಿ ವೆಜಿಟೇಷನ್ ಆನ್ ದಿ ಅರ್ತ್ is the direct result of the nature of soil. Soil provides water, mineral salts and anchorage to plants. ಅಂದರೆ ಪ್ಲಾಂಟ್ ಡೆವಲಪ್ಮೆಂಟಿಗೆ ಬೇಕಾಗಿರುವಂತಹ ಎಲ್ಲ ಎಸೆನ್ಷಿಯಲ್ ಮಿನರಲ್ಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪ್ರೊವೈಡ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂದರೆ ದಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಕ್ಯಾರಿಡ್ ಬೈ ಸಾಯಿಲ್. ದಿ ನೆಕ್ಸ್ಟ್ ಪಾಯಿಂಟ್, ದಿ ಸಾಯಿಲ್ ಆರ್ ಫಾಲೋಯಿಂಗ್ ಟೈಪ್ಸ್. 3 ಟೈಪ್ಸ್ ಆಫ್ ಸಾಯಿಲ್ ನಾವು ಬೇಸಿಕ್ ಆಗಿ ಅಬ್ಸರ್ವ್ ಮಾಡ್ತೀವಿ. ಸ್ಯಾಂಡಿ ಸಾಯಿಲ್, ಕ್ಲೇ ಸಾಯಿಲ್, ಥರ್ಡ್ ಒನ್ ಲೋಮಿ ಸಾಯಿಲ್. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಈಗ ನೆಕ್ಸ್ಟ್ ನೋಡಿ, ದಿ ಫಸ್ಟ್ ಒನ್ ಇಸ್ ಸ್ಯಾಂಡಿ ಸಾಯಿಲ್. ಸ್ಯಾಂಡಿ ಸಾಯಿಲ್ನ ಅಬ್ಸರ್ವ್ ಮಾಡ್ತೀರಂದ್ರೆ ಇಟ್ ಈಸ್ ವಿತ್ 85% ಆಫ್ ಸ್ಯಾಂಡ್ ಆ್ಯಂಡ್ 15% ಆಫ್ ಕ್ಲೇ ಆ್ಯಂಡ್ ಸಾಲ್ಟ್. ಇಟ್ ಹ್ಯಾಸ್ ಹೈ ಪೊರೋಸಿಟಿ ಆ್ಯಂಡ್ ಕೆನಾಟ್ ಹೋಲ್ಡ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಅಂದರೆ ಏನು ನೀವು ಇಲ್ಲಿ ಸ್ಯಾಂಡಿ ಸಾಯಿಲ್ನ ಅಬ್ಸರ್ವ್ ಮಾಡ್ತೀರಾ, ಈ ಸ್ಯಾಂಡಿ ಸಾಯಿಲಿನ ಸ್ಪೆಷಾಲಿಟಿ ಏನು ಅಂದರೆ ಇದರಲ್ಲಿ ಹೈ ಪೋರೋಸಿಟಿ ನಾವೇನು ಅಬ್ಸರ್ವ್ ಮಾಡ್ತೀವಿ. ಈ ಹೈ ಪೋರೋಸಿಟಿ ಇರೋದ್ರಿಂದ ಇದರಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇಂಥ ಸಾಯಿಲಲ್ಲಿ ಪ್ಲ್ಯಾಂಟ್ ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಅಬ್ಸರ್ವ್ ಮಾಡ್ತೀವಿ. ಎಸ್ಪೆಷಲಿ ಪ್ಲ್ಯಾಂಟ್ ಡೆವಲಪ್ ಆಗ್ತಿದೆ ಅಂದರೆ ಯಾವ ಥರದ ಪ್ಲ್ಯಾಂಟ್ ಡೆವಲಪ್ ಆಗ್ತಿದೆ ಅಂದರೆ ಝೀರೋಫೈಟ್ಸ್ ಏನಾಗುತ್ತೆ ಡೆವಲಪ್ ಆಗುತ್ತೆ. ಝೀರೋಫೈಟ್ಸ್ ಅಂದರೆ ದೋಸ್ ಪ್ಲಾಂಟ್ ವಿಚ್ ಆರ್ ಡೆವಲಪ್ಡ್ ಇನ್ ದ ಡ್ರೈ ಕಂಡೀಷನ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಝೀರೋಫೈಟ್ಸ್ ಅಂತೇಳಿ ಕರಿತೀವಿ. ಈ ಥರದ ಪ್ಲಾಂಟ್ಸ್ ನಾವೆಲ್ಲಿ ನೋಡ್ತೀವಿ ಅಂದರೆ ಸ್ಯಾಂಡಿ ಸಾಯಿಲಲ್ಲಿ ಡೆವಲಪ್ಮೆಂಟ್ ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ದಟ್ ಈಸ್ ದಿ ಕ್ಲೇ ಸಾಯಿಲ್. ಕ್ಲೇ ಸಾಯಿಲ್ ಅಂದ್ಕೂಡಲೇ ಇಟ್ ಈಸ್ ಫಾರ್ಮ್ಡ್ ಆಫ್ 50% ಕ್ಲೇ, 50% silt or sand or both. It has fine pore spaces, so very high water holding capacity. ವೆರಿ ಹೈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯ್ತು. ಥರ್ಡ್ ಟೈಪ್ ಈಸ್ ದಟ್ ಈಸ್ ಲೋಮಿ ಸಾಯಿಲ್. ಲೋಮಿ ಸಾಯಿಲ್ ನೋಡಿ ಏನು ಕ್ಯಾರೆಕ್ಟರ್ಸ್ ನಾವು ಅಬ್ಸರ್ವ್ ಮಾಡ್ತೀವಿ ಅಂದರೆ ಇಟ್ ಕನ್ಸಿಸ್ಟ್ ಆಫ್ 70% ಆಫ್ ಸ್ಯಾಂಡ್ ಆ್ಯಂಡ್ 30% ಕ್ಲೇ ಆರ್ ಸಿಲ್ಟ್ ಆರ್ ಬೋತ್. ಇಟ್ ಈಸ್ ಐಡಿಯಲ್ ಫಾರ್ ದಿ ಪ್ಲಾಂಟ್ ಗ್ರೋತ್. ಐಡಿಯಲ್ ಫಾರ್ ದಿ ಪ್ಲಾಂಟ್ ಗ್ರೋತ್ ಬಿಕಾಸ್ ಏನಕ್ಕೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿದೆ, ಅಡಿಕ್ವೇಟ್ ಏರಿಯೇಷನ್, ವಾಟರ್ ಇನ್ಫಿಲ್ಟ್ರೇಷನ್ ಆ್ಯಂಡ್ ಕಂಟೈನ್ಸ್ ಸಫಿಷಿಯಂಟ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್. ಇವೆಲ್ಲದೂ ಪ್ರೆಸೆಂಟ್ ಇರೋದ್ರಿಂದ ಇಟ್ ಈಸ್ ಐಡಿಯಲ್ ಫಾರ್ ಪ್ಲಾಂಟ್ ಗ್ರೋತ್. ದಿಸ್ ಇಸ್ ಅಬೌಟ್ ದಿ ಥರ್ಡ್ ಟೈಪ್, ಲೋಮಿ ಸಾಯಿಲ್. ಟೋಟಲಿ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ 3 ಟೈಪ್ಸ್ ಅಬ್ಸರ್ವ್ ಮಾಡಿದ್ವಿ. ದಿ ಫಸ್ಟ್ ಒನ್ ಸ್ಯಾಂಡಿ ಸಾಯಿಲ್, ಕ್ಲೇ ಸಾಯಿಲ್, ಥರ್ಡ್ ಒನ್ ಈಸ್ ಲೋಮಿ ಸಾಯಿಲ್. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಅಕಾರ್ಡಿಂಗ್ ಟು ದಿ ವಾರ್ಮಿಂಗ್ ಇನ್ 1909 ಡಿವೈಡೆಡ್ ಪ್ಲಾಂಟ್ಸ್ ಇಂಟು 5 ಡಿಫ್ರೆಂಟ್ ಟೈಪ್ಸ್. ಪ್ಲಾಂಟ್ನ ಏನು ಮಾಡಿದ್ರು 5 ಡಿಫ್ರೆಂಟ್ ಟೈಪ್ಸ್ ಆಗಿ ಇಂಡಿಕೇಟ್ ಮಾಡಿದ್ರು ಆನ್ ದಿ ಬೇಸಿಸ್ ಆಫ್ ಸಾಯಿಲ್ ಕಂಡೀಷನ್. ಸಾಯಿಲ್ ಕಂಡೀಷನ್ ಬೇಸಿಸ್ ಮೇಲೆ ಪ್ಲಾಂಟ್ಸ್ನ ಏನು ಮಾಡಿದ್ರು 5 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ರು. ಯಾರು ಅಂದರೆ ವಾರ್ಮಿಂಗ್ ಇನ್ 1909. ಆ 5 ಟೈಪ್ಸ್ ಯಾವುದು ಅಂದರೆ ಫಸ್ಟ್ ಒನ್ ಹ್ಯಾಲೋಫೈಟ್ಸ್, ಸೆಕೆಂಡ್ ಒನ್ ಆಕ್ಸಿಲೋಫೈಟ್ಸ್, ಥರ್ಡ್ ಒನ್ ಸ್ಯಾಮೋಫೈಟ್ಸ್, ಫೋರ್ತ್ ಒನ್ ಚಸ್ಮೋಫೈಟ್ಸ್, ಫಿಫ್ತ್ ಒನ್ ಲಿಥೋಫೈಟ್ಸ್. 5 ಟೈಪ್ ಆಗಿ ಏನು ಮಾಡ್ತಾರೆ ಡಿವೈಡ್ ಮಾಡ್ತಾರೆ. ಈ ಪ್ರತಿಯೊಂದ್ರದ್ದು ಮೀನಿಂಗ್ ಬರ್ಕೊಳ್ಳಿ. ಆಲೋಫೈಟ್ಸ್ ಮೀನ್ಸ್ ದಿ ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ಎ ಸಾಲ್ಟ್ ಸಾಯಿಲ್. ಸಾಲ್ಟ್ ಸಾಯಿಲಲ್ಲಿ ಡೆವಲಪ್ ಆಗ್ತಿದೆ ಅಂದರೆ ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ದಿ ಪ್ಲಾಂಟ್ ವಿಚ್ ಆರ್ ಗ್ರೋಯಿಂಗ್ ಇನ್ ಎ ಸಾಲ್ಟ್ ಸಾಯಿಲ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಹ್ಯಾಲೋಫೈಟ್ಸ್ ಅಂತೇಳಿ ಕರಿತೀವಿ. ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ಎ ಸಾಲ್ಟಿ ಸಾಯಿಲ್, ದಟ್ ಒನ್ ಈಸ್ ಕಾಲ್ಡ್ ಹ್ಯಾಲೋಫೈಟ್ಸ್. ಸೆಕೆಂಡ್ ಒನ್ ಆಕ್ಸಿಲೋಫೈಟ್ಸ್. ಆಕ್ಸಿಲೋಫೈಟ್ಸ್ ಮೀನ್ಸ್ ದಿ ಪ್ಲಾಂಟ್ ವಿಚ್ ಆರ್ ಗ್ರೋಯಿಂಗ್ ಇನ್ ಎ acidic soil. The plant which are growing in a acidic soil, that one is considered as a axilophytes ಅಂತೇಳಿ ಕರಿತೀವಿ. Next third one samophytes. The plant which are growing in a sandy soil. Sandy soil ಅಲ್ಲಿ ಡೆವಲಪ್ ಆಗ್ತಿದೆ ಅಂದರೆ that one is called samophytes ಅಂತೇಳಿ ಕರಿತೀವಿ. Next fourth one chasmophytes. Chasmophytes means
plants which are growing in a rock crevices, ರಾಕಿ ಕ್ರಿವೈಸಸ್ ಅಲ್ಲಿ ಡೆವಲಪ್ ಆಗ್ತಿದೆ ಅಂದರೆ ದಟ್ ಒನ್ ಈಸ್ ಕಾಲ್ಡ್ ಚಸ್ಮೋಫೈಟ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್ ಲಿಥೋಫೈಟ್ಸ್, ದಿ ಪ್ಲಾಂಟ್ ವಿಚ್ ಆರ್ ಗ್ರೋಯಿಂಗ್ ಆನ್ ರಾಕ್ಸ್, ದಟ್ ಒನ್ ಈಸ್ ಕಾಲ್ಡ್ ಲಿಥೋಫೈಟ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದೀಸ್ ಆರ್ ದಿ 4 types ಆನ್ ದಿ ಬೇಸಿಸ್ ಆಫ್ ಸಾಯಿಲ್ ಕಂಡೀಷನ್ ಗಿವನ್ ಬೈ ವಾರ್ಮಿಂಗ್. ಫಸ್ಟ್ ಒನ್ ನೋಡಿ, ಹ್ಯಾಲೋಫೈಟ್ಸ್, ಪ್ಲಾಂಟ್ ಗ್ರೋಯಿಂಗ್ ಇನ್ ಎ salty soil. Second one, axillophytes, plant growing in a acidic soil. Psammophytes, plant growing in a sandy soil. Chasmophytes, plant growing in a rocky crevices. Lithophytes, plant growing on rocks. This is about the 5 types on the basis of soil condition. This is about the last abiotic factor that is soil. ಇವತ್ತಿನ ಕ್ಲಾಸಸ್ಸಲ್ಲಿ ನಾವು ಅಥವಾ ಇವತ್ತಿನ ಕ್ಲಾಸಲ್ಲಿ ನಾವು ಮೈನಾಗಿ ಫೋಕಸ್ ಮಾಡಿದ್ದು 4 abiotic ಫ್ಯಾಕ್ಟರ್. ಆ 4 abiotic ಫ್ಯಾಕ್ಟರ್ಸ್ ಯಾವುದು ಅಂದರೆ, ಫಸ್ಟ್ ಒನ್ ಟೆಂಪ್ರೇಚರ್, ಸೆಕೆಂಡ್ ಒನ್ ವಾಟರ್, ಥರ್ಡ್ ಒನ್ ಲೈಟ್, ಫೋರ್ತ್ ಒನ್ ಸಾಯಿಲ್. ಈ 4 abiotic ಫ್ಯಾಕ್ಟರ್ಸು ಆರ್ಗ್ಯಾನಿಸಮ್ಸ್ಗೆ ತುಂಬಾ ಇಂಪಾರ್ಟೆಂಟ್. ಈ 4ರಲ್ಲಿ ಯಾವುದೇ ವೇರಿಯೇಷನ್ ಆಯಿತು, abiotic ಫ್ಯಾಕ್ಟರ್ಸ್ ವೇರಿಯೇಷನ್ ಆಯಿತು ಅಂದರೆ ಇಟ್ ಕಂಪ್ಲೀಟ್ಲಿ ಅಫೆಕ್ಟ್ಸ್ ದಿ ಬಯೋಟಿಕ್ ಫ್ಯಾಕ್ಟರ್ಸ್. ಹಾಗಾಗಿ ಒಂದು ಎಕೋಸಿಸ್ಟಮು ಸ್ಟೇಬಲ್ ಆಗಿರಬೇಕು, ಚೆನ್ನಾಗಿರಬೇಕು ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಆರ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಎಬಯೋಟಿಕ್ ಆ್ಯಂಡ್ ಬಯೋಟಿಕ್ ಫ್ಯಾಕ್ಟರ್ಸ್ ಎರಡೂ ಚೆನ್ನಾಗಿತ್ತು ಅಂದರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಟೇಬಲ್ ಎಕೋಸಿಸ್ಟಮ್ ಅಂತೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ 4 abiotic ಫ್ಯಾಕ್ಟರ್ಸ್.